भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सत्प्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयं देवभाषायाः संस्कृत भाषायाः कृतिः इदानीं विचार्यते। तत्र विषयः एकादशो विषयः ब्रह्मात्मभावः इति। इदानीं तं विषयं इदानीं वयं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं ब्रह्मात्मभावः इति एकादशं ग्रन्थभागं यथा स्वामिपादानुग्रहं विचारयामः। सर्वाग्रे श्री श्री स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयञ्च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञानं सम्प्रदायविदो गुरून् नत्वा विशुद्धवेदान्तपरिभाषा प्रकाश्यते। अत्र एकादशो विषयः ब्रह्मात्मभावः। इदानीं विचारयामः। श्री श्री सच्चिदानंदेन्द्र सरस्वती ಸ್ವಾಮಿಪಾದರವರಿಂದ ಅನುಗ್ರಹೀತವಾಗಿರತಕ್ಕಂತಹ ಒಂದು
ವಿಶಿಷ್ಟ ಸಂಸ್ಕೃತ ಗ್ರಂಥ ವೇದಾಂತ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಗ್ರಂಥ. ಅದರಲ್ಲಿ 11ನೆಯ ವಿಷಯವನ್ನ ನಾವು ಈಗ ವಿಚಾರ ಮಾಡಬೇಕಾಗಿದೆ. ವಿಷಯ ಯಾವುದು? ಬ್ರಹ್ಮಾತ್ಮ ಭಾವ ಅಂತ ಹೇಳುದು. ಇದರಲ್ಲಿ ಈ ಬ್ರಹ್ಮಾತ್ಮ ಭಾವ ಅಂತ ವಿಷಯವನ್ನು ಆರಿಸಿಕೊಂಡಿದ್ದಾರಲ್ಲ, ಇದರಲ್ಲಿ ಒಂದು ವಿಶೇಷತೆ ಇದೆ. ಏನು ವಿಶೇಷತೆ? ಅದು ನಾನು ಸ್ವಲ್ಪ ಆಳವಾಗಿ ನೋಡಿದಾಗ ಗೊತ್ತಾಗುತ್ತೆ. ಸ್ವಾಮಿಪಾದರವರು ಹಿಂದೆ ಯಾವ ವಿಷಯವನ್ನು ತೆಗೆದುಕೊಂಡಿದ್ದರು? ಯಾವುದು? ಉಪಾಸ್ಯೋಪಾಸಕ ವಿಭಾಗ ವ್ಯವಹಾರ ಅಂತ ತಗೊಂಡಿದ್ರು. ಹೌದು ತಾನೆ? ಉಪಾಸ್ಯ, ಉಪಾಸಕ, ಈ ವ್ಯವಹಾರ ಇದನ್ನ ತೆಗೆದುಕೊಂಡು ಈ ಉಪಾಸನೆಯನ್ನ ಉಪನಿಷತ್ತುಗಳಲ್ಲಿ ಅನೇಕವಾಗಿ ಹೇಳಿದೆಯಲ್ಲ, ಇದರ ತಾತ್ಪರ್ಯ ಏನು? ಈ ಬ್ರಹ್ಮ ವೇದಾಂತ ಪ್ರತಿಪಾದ್ಯವಾದ, ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮ ಉಪಾಸನೆಗೆ ಶೇಷವಾಗಿದೆ ಎಂಬುದಾಗಿ ತಿಳಿಸುವುದಕ್ಕೋಸ್ಕರ ಇದನ್ನು ಮಾಡಿದ್ದಾರೆಯಾ, ಹೇಗೆ ಎನ್ನುವುದನ್ನೆಲ್ಲ ವಿಚಾರ ಮಾಡಿ ಈ ಉಪಾಸ್ಯ ಉಪಾಸಕ ವ್ಯವಹಾರ ವಿಭಾಗ ವ್ಯವಹಾರ ಅಂತ ಏನಿದೆ ಇವೆಲ್ಲವೂ ಕೂಡ ತೀರ್ಮಾನ ಮಾಡಿದರು. ಏನಂತ? ಆವಿದ್ಯಕ ಅಂದ್ರೇನು? ಕೇವಲ ಅವಿದ್ಯೆಗೆ ವಿಷಯವಾಗಿರತಕ್ಕಂಥದ್ದು. ಓಹೋ, ಏನಪ್ಪ ಇದು? ಉಪಾಸನೆ ಮುಂತಾದವುಗಳೆಲ್ಲ ಅವಿದ್ಯೆಗೆ ವಿಷಯವಾಗಿ. ಹೌದು, ಮತ್ತೆ ಯಾಕೆ ಕೇಳಿದ್ರು? ಅವಿದ್ಯೆಗೆ ವಿಷಯವಾಗಿದ್ದ ಮೇಲೆ ಇದನ್ನ ಯಾಕೆ ಹೇಳಿದ್ರು ವಿದ್ಯಾ ಪ್ರಸಂಗದಲ್ಲಿ ಅಂತ ಹೇಳಿದ್ರೆ, ನೋಡಿ, ಅಧಿಕಾರಿಗಳು ಒಂದೇ ತರಹ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತರಹವಾಗಿ ನಾವು ಅವರಿಗೆ ತಿಳಿ ಹೇಳಬೇಕು. ಎಲ್ಲರಿಗೂ ಒಂದೇ ತರಹ ಒಂದೇ ಒಂದು ವಾಕ್ಯ ತತ್ವಮಸಿ ಅಂತಂದುಬಿಟ್ರೆ ಯಾರಿಗೂ ಅರ್ಥವಾಗೋದಿಲ್ಲ. ಬೇಕಾದಷ್ಟು ಅದರಲ್ಲಿ ಸಂಶಯಗಳು ಬಂದು ಬಿಡುತ್ತವೆ. ಹಾಗಾಗಿ ಅಧಿಕಾರಿ ಭೇದದಿಂದ ಇದು ಹೇಳಿದ್ದೇ ಹೊರತು ವೇದಾಂತ ಪ್ರತಿಪಾದ್ಯವಾದ ಬ್ರಹ್ಮವು ಯಾವ ಕಾರಣಕ್ಕೂ ಕೂಡ ಯಾವ ವಿಧಿಗೂ ಶೇಷವಲ್ಲ. ಇದು ಪರಮ ಸಿದ್ಧಾಂತ. ಆದರೆ ಈ ಉಪಾಸ್ಯ ಉಪಾಸಕ ವಿಭಾಗ ಇದೆಯಲ್ಲ, ಇದನ್ನ ಕೇವಲ ಮಂದಾಧಿಕಾರಿಗಳಿಗೆ, ಅಂದರೆ ಯಾರಿಗೆ ನೇರವಾಗಿ ಆ ಬ್ರಹ್ಮಾನುಭವ ಎಂಬತಕ್ಕಂಥ ಭೂಮಿಕೆಗೆ ಪ್ರವೇಶ ಮಾಡುವುದಕ್ಕೆ ಅರ್ಹತೆ ಇಲ್ಲವೋ ಅವರಿಗಾಗಿ ಆ ಕೆಳಮಟ್ಟದ ಒಂದು ಭೂಮಿಕೆಯನ್ನು ಹೇಳಿ ಅಲ್ಲಿಗೆ ಬನ್ನಿ, ಅಲ್ಲಿಂದ ಮೆಟ್ಲು ಇನ್ನೊಂದು ಮೆಟ್ಲಿದೆ ಹತ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇದು ಈಗ ಅದನ್ನೆಲ್ಲ ಹೇಳಿಬಿಟ್ಟು ಈಗ ಬ್ರಹ್ಮಾತ್ಮ ಭಾವ ನಿಜವಾಗಿ ವೇದಾಂತಗಳಲ್ಲಿ ಏನು ಪ್ರತಿಪಾದನೆ ಮಾಡಿದೆ? ಬ್ರಹ್ಮವನ್ನ ಪ್ರತಿಪಾದನೆ ಮಾಡಿದೆ. ಹೇಗೆ ಪ್ರತಿಪಾದನೆ ಮಾಡಿದೆ? ಹೀಗೂ ಮಾಡಬಹುದು. ಹೇಗೆ ಅಂದರೆ ಉಪಾಸನಾ ವಿಧಿಗೆ ಅಂಗವಾಗಿಯೂ ಹೇಳಿದ್ದಾರೆ, ಮತ್ತೆ ಯಾವ ವಿಧಿಗೂ ಅಂಗವಲ್ಲದ ಸ್ವತಂತ್ರವಾದ ತತ್ವ ಎಂಬುದಾಗಿಯೂ ಹೇಳಿದ್ದಾರೆ. ಮತ್ತೆ ಇಲ್ಲ ಕಣ್ರಿ, ಇದು ಭಕ್ತಿಗೂ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಇದು ನಿಯೋಗಕ್ಕೆ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಹೇಳಿದ್ದಾರೆ. ಎಲ್ಲವನ್ನೂ ಹೇಳಿರ್ತಕ್ಕಂಥದ್ದು ಯಾತಕ್ಕೆ? ಆ ಒಂದು ಬ್ರಹ್ಮ ಪ್ರತಿಪಾದನೆಗೋಸ್ಕರ, ಬ್ರಹ್ಮ ಬೋಧೆಗೋಸ್ಕರ ಅಂತ ನಾವು ಕೇಳಿದರೆ, ಇಲ್ಲ ಇಲ್ಲ, ಹೇಳಿರ್ತಕ್ಕಂಥದ್ದು ಒಂದೇ. ಬ್ರಹ್ಮವು ಯಾವ ವಿಧಿಗೂ ನಿಯೋಗಕ್ಕೂ ಯಾವುದೇ ವಿಧವಾದ ಕ್ರಿಯೆಗೂ ಕೂಡ ಅಂಗವಲ್ಲ. ಅದೇನು ಸ್ವತಂತ್ರವಾದ ಏಕಮೇವಾದ್ವಿತೀಯವಾದ ತತ್ವ. ಇದೇ ಪರಮ ಸಿದ್ಧಾಂತ. ಮತ್ತು ಇದನ್ನೆಲ್ಲ ಯಾಕೆ ಹೇಳಿದ್ದಾರೆ ಅಂದರೆ ಅಧಿಕಾರಿ ಭೇದದಿಂದ ಎಲ್ಲರೂ ಕೂಡ ಈ ಒಂದು ನಿರ್ವಿಶೇಷವಾದ ಯಾವ ವಿಧಿಗೂ ಶೇಷವಲ್ಲದ ಪರಬ್ರಹ್ಮ ತತ್ವವನ್ನ ತಾನೆಂದು ತಿಳಿದು ಕೃತಾರ್ಥರಾಗಲಿ,
ಪ್ರತಿಯೊಬ್ಬರೂ ಕೃತಾರ್ಥರಾಗಲಿ, ಯಾರೊಬ್ಬರೂ ಕೂಡ ಇದರಿಂದ ವಂಚಿತರಾಗುವುದು ಬೇಡ ಎಂಬ ಒಂದು ಪರಮ ಕಾರುಣ್ಯ ಭಾವದಿಂದ ಶ್ರುತಿ ಹೀಗೆ ವಿಂಗಡಿಸಿ ನೋಡಿ, ಉಪಾಸ್ಯ ಉಪಾಸಕ ವಿಭಾಗ, ಮತ್ತೆ ಇದು ಧ್ಯಾನ ನಿಯೋಗ ವಿಭಾಗ, ಇದು ಭಕ್ತಿ ವಿಭಾಗ, ಇಲ್ಲಿ ಬನ್ನಿ ಅಂತ ಹೇಳ್ತಾ ಇದೆ. ಅಷ್ಟೇ ಹೊರತು ವೇದಾಂತ ವೇದ್ಯವಾದ ಪರಬ್ರಹ್ಮ ಅದು ಒಂದೇ ವಿಧವಾಗಿ ಇರ್ತಕ್ಕಂಥದ್ದು, ಎರಡು ವಿಧವಾಗಿ ಇಲ್ಲ ಅಂತ ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡಬೇಕು ಎಂಬುದಾಗಿ ಈ ಉಪಾಸ್ಯ ಉಪಾಸಕ ಭೇದ ವ್ಯವಹಾರ ಆದ ತಕ್ಷಣ ಬ್ರಹ್ಮಾತ್ಮ ಭಾವವನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ಈ ರೀತಿಯಾದ ಒಂದು ಈ ವಿಕಲ್ಪ ಭಾವನೆ ಇದೆಯಲ್ಲ, ಇದು ಜಿಜ್ಞಾಸುಗಳಿಗೆ ಬರಬಾರದು. ಯಾವ ವಿಕಲ್ಪ ಭಾವನೆ ಇದೆ? ಓಹೋ, ಬ್ರಹ್ಮವು ವಿಧಿಗೆ ಶೇಷವಾಗಿದೆ, ಬ್ರಹ್ಮವು ನಿಯೋಗಕ್ಕೆ ಶೇಷವಾಗಿದೆ, ಬ್ರಹ್ಮವು ಭಕ್ತಿಗೆ ವಿಷಯವಾಗಿದೆ. ಹೀಗೆ ಯಾವ ದಾರಿಯಿಂದ ಬೇಕಾದರೂ ಬ್ರಹ್ಮವನ್ನು ಪಡೆಯಬಹುದು, ಕೈವಲ್ಯವನ್ನು ಹೊಂದಬಹುದು ಅಂತ ತಿಳಿದುಕೊಂಡು ಬಿಟ್ಟಾರು ಎನ್ನುವ ಒಂದು ಕಳಕಳಿಯಿಂದ ಇದನ್ನೇ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ಹಿಂದೆ ಹೇಳಿದ್ರು ಅಧಿಕಾರ ಭೇದದಿಂದ ಇವೆಲ್ಲ ಸರಿಯಾಗಿದೆ. ಹೌದು, ತಾನು ಹಂತ ಹಂತವಾಗಿ ಏರ್ಬೇಕೇ ಹೊರತು ಒಟ್ಟಿಗೆ ಹಾರ್ಬಿಡಕ್ಕೆ ಹೋದ್ರೆ ಕಾಲು ಮರ್ಕೊಂಡ್ಬಿಡ್ತಾನೆ ಅಷ್ಟೇ. ಅದಕ್ಕೋಸ್ಕರ ಹೇಳಿದ್ದಾರೆ. ಅದನ್ನ ಇಲ್ಲಿ ತಿಳಿಸುವುದಕ್ಕೋಸ್ಕರ ಈ ಬ್ರಹ್ಮಾತ್ಮ ಭಾವ ಅಂತ ಅನ್ನೋದನ್ನ ಉಪಾಸಕ ವಿಭಾಗ ವ್ಯವಹಾರ ಆದ ತಕ್ಷಣ ಸ್ವಾಮಿಪಾದರವರು ಇಲ್ಲಿ ತೆಗೆದುಕೊಂಡು ನೋಡಿ, ಇದು ಪರಮ ಸಿದ್ಧಾಂತ, ವೇದಾಂತ ವೇದ್ಯವಾದ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮತತ್ವ ಹೀಗಿರ್ತಕ್ಕಂಥದ್ದು. ಬೇರೆ ಬೇರೆ ಯಾರು ಹೇಳ್ತಾರಲ್ಲ ಅದು ಯಾವುದು ಅಲ್ಲ ಎಂದು ತಿಳಿಸಿಕೊಡುವುದಕ್ಕಾಗಿ ಈ ಒಂದು ಭಾಗವನ್ನ ತೆಗೆದುಕೊಂಡಿದ್ದಾರೆ ಶ್ರೀ ಸ್ವಾಮಿಪಾದರವರು. ಬ್ರಹ್ಮಾತ್ಮ ಭಾವ ಇದು ವೇದಾಂತ ಪ್ರತಿಪಾದ್ಯವಾದ ಬ್ರಹ್ಮದ ವಿಷಯ ಇದೆ. ನೋಡೋಣ ಏನು. ಅಥೇದಾನಿ ವೇದಾಂತ ಶಾಸ್ತ್ರ ಪ್ರತಿಪಾದ್ಯಂ ಪರಮಾರ್ಥತತ್ವಂ ನಿರೂಪ್ಯತೆ. ಈಗ ಮುಂದೆ ಅಂದರೆ ಉಪಾಸಕ ಭೇದ ವ್ಯವಹಾರ ಆಯಿತು. ಅದಾದ ನಂತರ ಈಗ ವೇದಾಂತ ಶಾಸ್ತ್ರ ಪ್ರತಿಪಾದ್ಯವಾದ ಅಂದರೆ ವೇದಾಂತ ಪ್ರತಿಪಾದ್ಯವಾದ ಉಪನಿಷತ್ ಪ್ರತಿಪಾದ್ಯವಾದ ಪರಮಾರ್ಥ ತತ್ವ ಏನು ಎನ್ನುವುದನ್ನ ಈಗ ನಿರೂಪಿಸಲಾಗುತ್ತದೆ. ಯಾತಕ್ಕೆ ಅಂದರೆ ಹಿಂದೆ ಹೇಳಿದಂತೆ ಓಹೋ ಉಪಾಸನೆ ಅಂತಕ್ಕಂಥದ್ದು ಈ ದಾರಿಯಿಂದ ನಾವು ವೇದಾಂತ ಪ್ರತಿಪಾದ್ಯವಾದ ಪರಬ್ರಹ್ಮವನ್ನು ತಿಳಿಯಬೇಕು, ಅಥವಾ ವೇದಾಂತದಲ್ಲಿ ಪರಬ್ರಹ್ಮವನ್ನ ಉಪಾಸನೆಗೆ ಅಂಗವನ್ನಾಗಿ ಹೇಳಿದೆ, ವಿಧಿಗೆ ಅಂಗವಾಗಿ ಹೇಳಿದೆ ಅಂತ ತಿಳಿದುಕೊಳ್ಳಬಾರದು ಅಂತಕ್ಕಂಥದ್ದು ಭಾವ ಇದೆ. ಈಗ ಪರಮಾರ್ಥ ತತ್ವವನ್ನ ನಾವು ನಿರೂಪಣೆ ಮಾಡುತ್ತಿದ್ದೇವೆ. ಹೇಗೆ ಅಂದರೆ ಯಾವ ರೀತಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆಯೋ ಆ ರೀತಿ. ಈಗ ಒಬ್ಬ ಬಂದ, ಅಲ್ಲೇ ಇದ್ದ, ಒಂದು ಪ್ರಶ್ನೆ ಕೇಳ್ದ, ಸ್ವಾಮಿ ಏನು ನೀವು ಹೇಳ್ತಾ ಇದ್ದೀರಿ ನೋಡಿ, ನಮಗೊಂದು ಸಂದೇಹ ಇದೆ. ಏನಪ್ಪ? ನೋಡಿ, ನೀವು ವೇದಾಂತ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನು ಸ್ವತಂತ್ರವಾದ ಒಂದು ಶಾಸ್ತ್ರವೋ? ನೋಡಿ, ಬಹಳ ಮುಖ್ಯವಾದ ವಿಚಾರ ಇವೆಲ್ಲ. ವೇದಾಂತ ಅಂತಕ್ಕಂಥದ್ದು ಸ್ವತಂತ್ರವಾದ ಒಂದು ಶಾಸ್ತ್ರವೋ? ಯಾವುದರಂತೆ? ಬೇಕಾದ ಶಾಸ್ತ್ರ ಇದೆಯಲ್ಲ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ, ಜೈನ, ಬೌದ್ಧ, ಚಾರ್ವಾಕ, ಮಹೇಶ್ವರ, ಕಾಪ, ಯಾವ್ಯಾವುದೋ ಇದೆ. ಹೀಗೆ ಪ್ರತಿಯೊಂದು ಅದು ಬೇರೆ ಬೇರೆ ಧರ್ಮಗಳವೆಲ್ಲ. ಆ ರೀತಿ ಈ ಒಂದು ವೇದಾಂತ ಅಂತಕ್ಕಂಥದ್ದು ಸ್ವತಂತ್ರವಾದದ್ದು ಅಥವಾ
ವೇದಗಳಿಗೆ ಸೇರಿದ್ದಾಗಿದೆಯೋ, ವೇದಗಳ ಒಂದು ಭಾಗವೇ ಆಗಿದೆಯೋ, ವೇದಗಳ ಒಂದು ಭಾಗವೇ ಆಗಿದೆಯೋ ಅಥವಾ ಇದೇ ಸ್ವತಂತ್ರ ಗ್ರಂಥವೋ ಅಂತ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ, ಅವನ ಒಂದು ಉದ್ದೇಶ ಏನು? ಪ್ರಶ್ನೆ ಮಾಡಿ ಹೇಗೆ ಹೇಳಿದ್ರೂ ಕೂಡ ಅದರಲ್ಲಿ ದೋಷವನ್ನು ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶ. ನೋಡಿ ಕೇಳ್ತಾ ಇದ್ದಾರೆ. ತತ್ರ ವೇದತ್ವ ಅವಿಶೇಷಾತ್ ವೇದಾಂತ ಅಪಿ ಸರ್ವೇ ಉಪಾಸನಾದಿ ಕರ್ಮ ವಿಧಿಪರ ಏವ ಇತಿ ಕೇಚಿತ್ ವೃತ್ತಿಕಾರಾಹ. ಇದಕ್ಕೆ ನಾವು ಈ ಸ್ವಲ್ಪ ಹಿನ್ನೆಲೆ ಹೀಗೆ ಹಾಕೋಬೇಕು. ಏನು ಕೇಳ್ದ ಅವನು? ಸ್ವತಂತ್ರವಾದ ಒಂದು ಶಾಸ್ತ್ರವೋ ಇದು ವೇದಾಂತ ಶಾಸ್ತ್ರ ಅಂತಕ್ಕಂಥದ್ದು, ಅಥವಾ ವೇದಗಳಲ್ಲೇ ಅಂತರ್ಗತವಾಗಿ ಬಿಟ್ಟಿದೆಯೋ? ಅದಕ್ಕೆ ಹೇಳಿದ್ರು ಗುರುಗಳು, ಯಾಕಪ್ಪ ಹೀಗೆ ಕೇಳ್ತಾ ಇದೆಯೇ? ವೇದಾಂತ ಬೇರೆ ವೇದ ಬೇರೆ ಅಂತ ಎಲ್ಲರೂ ಇದೆಯಾ? ವೇದಾಂತ ಅಂತಂದ್ರೇನು? ವೇದದ ಅತ್ಯಂತ ಸಾರತಮವಾಗಿರತಕ್ಕಂಥ ಭಾಗ, ವೇದಗಳ ತಾತ್ಪರ್ಯ ಭಾಗ, ಅದು ವೇದದ್ದೇ, ಅದು ವೇದಕ್ಕೆ ಸೇರಿದ್ದೇ ಅದು. ಯಾಕಪ್ಪ ಸಂಶಯ? ವೇದಕ್ಕೆ ಸೇರಿದ್ದೇ ಅದು ಅಂತ ಹೇಳಿದ್ರು. ಓ ಸರಿ ಸ್ವಾಮಿ, ವೇದಕ್ಕೆ ಸೇರಿದ್ದೆ ಅದು ವೇದಾಂತ ಶಾಸ್ತ್ರ, ಅಲ್ಲಿಗೆ ಬೇರೆ ಅಲ್ಲ ಅದು ಅಲ್ವೇ? ಏನು? ವೇದಾನಾಮೇವ ಅವಾಂತರ ಭೇದತ್ವ. ವೇದ ಏವ, ವೇದಗಳ ಒಂದು ಅವಾಂತರ ಭೇದ ಅದು. ವೇದ ಅವಾಂತರ ಒಳಗಿರ್ತಕ್ಕಂಥದ್ದು, ವೇದದ ಒಳಗೆ ಇರತಕ್ಕಂಥ ಒಂದು ಭೇದ. ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ವೇದಾಂತ ಅಂತ ಇದೆ, ಅಷ್ಟೇ ಭಾಗ ಅದು. ಓ ಹೌದಾ ಸ್ವಾಮಿ, ಸರಿ ಒಪ್ಕೊಂಡ್ರ? ಏನೋ ಒಂದು ದೊಡ್ಡ ಒಂದು ವಿಚಾರವನ್ನು ಅವರಿಂದ ಹೇಳಿಸ್ಬೇಕು ಅಂತ ಇವಾಗ ಹೇಗೆ ಈ ಲಾಯರ್ಗಳು ಪ್ರಶ್ನೆ ಮಾಡ್ತಾರೆ ನೋಡಿ. ಓ ಸರಿನಪ್ಪ, ಒಪ್ಕೊಂಡಿದ್ಯಾ? ಒಪ್ಕೊಂಡಿದ್ದೀನಿ ಸ್ವಾಮಿ, ಅದು ಅವನ ಬಾಯಿಂದಲೇ ಹೇಳಿಸ್ಬೇಕದ್ನ. ಹೌದು ಸ್ವಾಮಿ, ಅವಾಂತರ ಭೇದ ವೇದಗಳ ಭಾಗವೇ ಆಗಿದೆ, ಸ್ವತಂತ್ರವಾದ ಶಾಸ್ತ್ರವಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಹೌದಪ್ಪ. ಹಾಗಿದ್ದ ಮೇಲೆ ವೇದಗಳ ಭಾಗವೇ ಆಗಿರುವುದರಿಂದ ವೇದಗಳಲ್ಲಿ ಬ್ರಹ್ಮವನ್ನ ಯಾವ ರೀತಿ ತಿಳಿಸಿಕೊಟ್ಟಿದ್ದಾರೆಯೋ ಅದೇ ರೀತಿ ಇಲ್ಲೂ ತಿಳಿಸಿಕೊಡಬೇಕು. ಒಪ್ಕೊಳ್ತೀರಾ ಸ್ವಾಮಿ? ವೇದಕ್ಕಿಂತ ಬೇರೆಯಾಗಿ ಇಲ್ಲ ಅಂತ ಹೇಳ್ತೀರಿ, ವೇದದ ಒಂದು ಒಳ ವಿಭಾಗ ಅಂತೂ ಹೇಳ್ತಾ ಇದ್ದೀರಿ. ಹಾಗೆ ಹೇಳಿದ ಮೇಲೆ ವೇದಗಳಲ್ಲಿ ಬ್ರಹ್ಮತತ್ವವನ್ನು ಹೇಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇಲ್ಲೂ ತಿಳಿಸ್ಕೊಡ್ಬೇಕು. ಒಂದು ಪಕ್ಷ ಇದು ಬೇರೆಯಾಗಿ ತಿಳಿಸ್ಕೊಟ್ಟು ಬಿಟ್ರೆ ಆಗ ನಿಮ್ಮ ಹೇಳಿಕೆ ತಪ್ಪಾಗಿ ಹೋಯ್ತು. ವೇದಾಂತ ಶಾಸ್ತ್ರನೇ ಸ್ವತಂತ್ರವಾದ ಶಾಸ್ತ್ರ ಅಂತ ಆಗೋಯ್ತು. ಇಲ್ಲಪ್ಪ, ವೇದಾಂತ ಅಂತಕ್ಕಂಥದ್ದು ಸ್ವತಂತ್ರವಾದ ಶಾಸ್ತ್ರ ಅಲ್ಲ, ವೇದಕ್ಕೆ ಸೇರಿದ ಒಳ ವಿಭಾಗ, ಅವಾಂತರ ಭೇದ. ಒಪ್ಕೊಳ್ಳಿ. ಹಾಗಾದರೆ ಬ್ರಹ್ಮವನ್ನ ನಾವು ಹೇಗೆ ತಿಳಿಯಬೇಕು ಅಂತ ಹೇಳ್ತಾ ಇದೆ ವೇದಗಳೆಲ್ಲವೂ ಕೂಡ ವಿಧಿಪರತ್ವಾತ್ ಸರ್ವೇಷಾಂ ವೇದವಾಕ್ಯಾನಾಂ. ಒಪ್ಕೊಳ್ತೀರಾ ಸ್ವಾಮಿ? ಎಲ್ಲ ವೇದವಾಕ್ಯಗಳು ಕೂಡ ವಿಧಿಪರವಾಗಿಯೇ ಇವೆ. ಯಾವುದೇ ಆಗಲಿ ತಗೊಳ್ಳಿ ಸ್ವಾಮಿ. ಒಪ್ಕೊಳ್ತೀರಾ ಸ್ವಾಮಿ? ಒಪ್ಕೊಳ್ತೀವಪ್ಪ. ಪೂರ್ವ ಪಕ್ಷಿಯಲ್ಲಿ ಹೇಳ್ತಾನೆ, ತತ್ವ ಸಮನ್ವಯ ಅನ್ನೋ ಸೂತ್ರದಲ್ಲಿ, ನ ಕ್ವಚಿದಪಿ ವೇದವಾಕ್ಯಾನಾಂ ವಿಧಿ ಸಂಸ್ಪರ್ಶ ಮಂತರೇಣ ಅರ್ಥವತ್ತ ದೃಷ್ಟ ಉಪಪನ್ನವಾ. ಶಾಂಕರ ಭಾಷ್ಯ. ಹಾಗಾದ್ರೆ ನೋಡಿ ಸ್ವಾಮಿ, ವೇದಗಳಲ್ಲಿ ಎಲ್ಲಿಯೂ ಕೂಡ ನೀವು ಸೂಕ್ಷ್ಮೇಕ್ಷಿನ ನೋಡಿದರೂ ಕೂಡ, ದುರ್ಬೀನ್ ಅಂತ ಹೇಳ್ತಲ್ಲ ಅದು ಹಾಕೊಂಡು ನೋಡಿದ್ರೂ ಕೂಡ ವಿಧಿಪರವಲ್ಲದ ಕೇವಲ ವಸ್ತುವನ್ನು ಹೇಳತಕ್ಕಂಥ ಭಾಗ ಇಲ್ಲವೇ ಇಲ್ಲ. ಎಂಥ ದುರ್ಬೀನ್ ಹಾಕೊಂಡು ನೋಡಿದ್ರು ನಿಮಗೆ ಸಿಕ್ಕೋದಿಲ್ಲ. ಎಲ್ಲವೂ ಕೂಡ ವಿಧಿಪರವಾಗಿಯೇ ಇದೆ. ಹಾಗಿದ್ದ ಮೇಲೆ ನೀವೇ ಹೇಳ್ತಾ ಇದ್ದೀರಿ ಇದು ವೇದಗಳ ಒಂದು ಒಳಭಾಗ ಅಂತ. ಹಾಗಾಗಿ ಬ್ರಹ್ಮವೂ ಕೂಡ ವಿಧಿಗೆ ಶೇಷವಾಗಿಯೇ ಹೇಳಬೇಕು, ವಿಧಿಗೆ ಶೇಷವಾಗಿಯೇ ಹೇಳಲ್ಪಟ್ಟಿದೆ. ಎಲ್ಲಿ? ವೇದಾಂತಗಳಲ್ಲಿಯೂ ಕೂಡ. ಹೌದಾ ಸ್ವಾಮಿ? ನೋಡಿ ಏನು ಹೇಳ್ತೀರಿ ಇದಕ್ಕೆ?
ಇವ್ರ ಬಾಯಿಂದಲೇ ಹೂ ಅಂತ ಅನ್ಲೇಬೇಕು. ಹೂ ಅಂದೇ ಏನಾಯ್ತು, ಇವ್ರು ಹಿಂದೆ ಹೇಳಿದ್ರಲ್ಲ ವೇದಾಂತ ಶಾಸ್ತ್ರವೂ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು ಅವಾಂತರ ಭೇದ ಅಂತ, ಅದು ಹೊರಟು ಹೋಗ್ಬಿಡುತ್ತೆ. ಯಾವಾಗ ಒಂದೇ ಆಯ್ತು ಅಲ್ಲಿ ಹೇಳಿದ್ದೆ ಇಲ್ಲಿ ಹೇಳ್ಬೇಕಷ್ಟೇ. ಹೀಗೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಉಪಾಸನ ಎಲ್ಲ. ಹಾಗಾಗಿ ಎಲ್ಲ ಈ ಒಂದು ಪರಬ್ರಹ್ಮ ತತ್ವ ಅಂತ ಏನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಏನಾಗಿದೆ, ಆ ಪರಬ್ರಹ್ಮ ತತ್ವವು ಉಪಾಸನಾ ವಿಧಿ ವಿಧಿಗೆ ಅಂಗವಾಗಿ ಇದೆ. ಅಂದ್ರೆ ಕರ್ಮಕ್ಕೆ ಅಂಗವಾಗಿ ಇದೆ. ಒಪ್ಕೊಂಡ್ಬಿಟ್ರ ಸ್ವಾಮಿ ಅಂತ ಹೇಳಿ. ಸರಿ, ಓಹೋ ತಾಳಪ್ಪ ಏನು ಹೇಳ್ಬೇಕೀಗ? ಅಷ್ಟರಲ್ಲೇನೆ ಪಕ್ಕದವನಿದ್ದ ಇನ್ನೊಬ್ಬವಾದಿ ತತ್ರ ಅಪರೇ ಪ್ರತ್ಯವತಿಷ್ಠಂತೆ ಯದ್ಯಪಿ ಶಾಸ್ತ್ರ ಪ್ರಮಾಣಕಂ ಬ್ರಹ್ಮ ತಥಾಪಿ. ಶುರು ಮಾಡಿಬಿಟ್ಟ ಅವನು. ವಿಧಿ ವಿಷಯತೆಯ ಶಾಸ್ತ್ರೇಣ ಬ್ರಹ್ಮ ಸಮರ್ಪ್ಯತೆ ಅಂದ್ಬಿಟ್ಟು ಅವನು ಇನ್ಯಾವುದೋ ಒಂದು ಹೇಳಿದ, ಧ್ಯಾನ ನಿಯೋಗ ನೋಡಿ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅವನು ಹೇಳಿದ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಇದು ಒಬ್ಬರು ಹೇಳಿದ್ದು. ವೇದಗಳಿಗೆ ಸೇರಿದ ಭಾಗವಾಗಿರುವುದರಿಂದ ವೇದಗಳಲ್ಲಿ ಬ್ರಹ್ಮವನ್ನ ಹೇಗೆ ತಿಳಿಸ್ಕೊಟ್ಟಿದ್ದಾರೋ ಹಾಗೆ ತಿಳಿಯಬೇಕು. ವೇದಗಳಲ್ಲಿ ಯಾವೊಂದು ವಾಕ್ಯವೂ ಕೂಡ ವಿಧಿಪರವಲ್ಲದ ವಾಕ್ಯಗಳು ನಮಗೆ ಸಿಕ್ಕುವುದಿಲ್ಲ. ಎಲ್ಲವೂ ಕೂಡ ವಿಧಿಪರವಾಗಿಯೇ ಇದೆ. ಹಾಗೆ ಇದು ಕೂಡ ವಿಧಿಪರವಾಗಿ ಇದೆ. ಹಾಗಾಗಿ ಏನಾಯಿತು, ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವೂ ಕೂಡ ವಿಧಿಗೆ ಶೇಷ. ಬ್ರಹ್ಮವನ್ನ ಯಾವುದೋ ಒಂದು ವಿಧಿ ಇದೆ, ಅದನ್ನು ಮಾಡಬೇಕು, ಪಡಿಬೇಕು. ನೀವು ಹೇಳುವ ಹಾಗೆ ನಿರ್ವಿಶೇಷ ಬ್ರಹ್ಮವನ್ನ ಪ್ರತಿಪಾದನೆ ಮಾಡುತ್ತಿಲ್ಲ. ನಿರ್ವಿಶೇಷ ಬ್ರಹ್ಮವನ್ನ ಪ್ರತಿಪಾದನೆ ಮಾಡೋದಾದ್ರೂ ಹೇಗೆ ಅಲ್ವಾ? ಯಾವುದಾದ್ರೂ ಒಂದು ವಿಶೇಷ ಇದ್ದೇ ಇರಬೇಕು, ವಿಧಿ ಇದ್ದೇ ಇರಬೇಕು. ಹೀಗೆ ಮಾಡಿದ್ರೆ ಮಾಡ್ಬೋದು. ಯಾವ ಪ್ರತಿಪಾದನೆ ಮಾಡೋದು ಹೇಗೆ ಸ್ವಾಮಿ? ಆದ್ದರಿಂದ ಇಲ್ಲಿ ನೀವು ಹೇಳೋ ಹಾಗೆ ನಿರ್ವಿಶೇಷವಾದ ಏಕಮೇವ ಅದ್ವಿತೀಯವಾದ ಪರಬ್ರಹ್ಮ ತತ್ವವನ್ನ ಇಲ್ಲಿ ಹೇಳಲಿಲ್ಲ. ಇಲ್ಲಿ ವಿಧಿ ವಿಷಯವಾಗಿ ಹೇಳಿರತಕ್ಕಂಥ ಬ್ರಹ್ಮ ಅದು ಏನು, ಈ ಒಂದು ಪ್ರಮಾಣ ಪ್ರಮೇಯ ವ್ಯವಹಾರಗಳಿಗೆ ವಿಷಯವಾಗಿರತಕ್ಕಂತಹ ಒಂದು ವಿಭಾಗ ಇದು ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಅಲ್ಲಿಗೆ ಬಂದು ಇನ್ನೊಬ್ಬ, ಆಯ್ತು ಸ್ವಾಮಿ ಉಪಾಸನ ಬೇಡ, ಉಪಾಸನ ಇದ್ದರೆ ಬೇಡ, ಧ್ಯಾನ ನಿಯೋಗಕ್ಕೆ ವಿಷಯವಾಗಿದೆ ಅಂತ ನಾವು ಹೇಳ್ತೇವೆ. ನಿಯೋಗವಾದಿ ಅವನು ಇದು ಎರಡೂ ಕೂಡ ಸ್ವಲ್ಪವೇ ವ್ಯತ್ಯಾಸ. ಇದು ಸ್ವಲ್ಪವೇ ವ್ಯತ್ಯಾಸ ಅಂತ ನಾವು ಇಲ್ಲಿ ಹೇಳ್ಬಿಡ್ತೇವೆ. ಆದರೂ ಕೂಡ ಇದರಲ್ಲಿ ತುಂಬ ವ್ಯತ್ಯಾಸ ಇದೆ. ಅದನ್ನ ಹೇಳಬೇಕಾದ್ರೆ ಅದಕ್ಕೆ ನಾವು ಒಂದು ವಾರ ಚಿಂತನೆ ಮಾಡಬೇಕು. ಏನಿದು ಅಂದರೆ ಸ್ಥೂಲವಾಗಿ ಹೇಳೋದಾದರೆ ಇವೆರಡೂ ಕೂಡ ಉಪಾಸನಾ ವಿಧಿಗೆ ಅಂಗವಾಗಿ ಇರ್ತೇವೆ ಅಂತಾಗಲಿ ಅಥವಾ ಧ್ಯಾನ ನಿಯೋಗಕ್ಕೆ ಅಂಗವಾಗಿದೆ ಅಂತಾಗಲಿ, ಎರಡನ್ನೂ ಕೂಡ ಇವೆಲ್ಲ ಎಲ್ಲಿ ಹೇಳಿದ್ದಾರೆ ಅಂತಂದರೆ, ಈಗ ಮೀಮಾಂಸಾ ಶಾಸ್ತ್ರದಲ್ಲಿ ಈ ಥರ ಹೇಳಿದ್ದಾರೆ. ಪ್ರತಿಯೊಂದು ಕರ್ಮದಿಂದ ತಗೊಳ್ಬೇಕು, ಅದನ್ನು ಪಡಿಬೇಕು, ಉಪವಾಸವೆಲ್ಲ ಅಲ್ಲಿ ಹೇಳಿದ್ದಾರೆ. ಯಜ್ಞ ಯಾಗ ಮುಂತಾದ ಇದನ್ನ ಹೀಗೆ ಹೇಳಿರುವುದರಿಂದ ಏನಾಗಿದೆ, ಅಲ್ಲಿ ಈ ವೇದಗಳ ಭಾಗದಲ್ಲಿ ಉಪಾಸನೆ ಕರ್ಮವೆಲ್ಲ ಹೇಳಿದ್ದರೂ ಕೂಡ ಜ್ಞಾನ ಒಂದು ಭಾಗವನ್ನ ಹೇಳೇ ಇಲ್ವಾ, ಎಲ್ಲೂ ಹೇಳೇ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ನೋಡಿ, ವೇದಗಳಲ್ಲಿ ಎಲ್ಲೂ ಹೇಳಿಲ್ವಾ ಅಂತ ಅಲ್ಲ, ವೇದಗಳಲ್ಲಿ ಹೇಳಿರುವುದೇ ಇದು ಯಾವುದು ನಿರ್ವಿಶೇಷವಾದ ಪರಬ್ರಹ್ಮ ತತ್ವ. ಅದನ್ನ ಹೇಳಿದ್ವಲ್ಲ ಸ್ವಾಮಿ, ನಾವು ಒಂದು ವಿಶೇಷಣ ಬೇಕದಕ್ಕೆ, ವಿಧಿ ಬೇಕು, ಇದರ ತಿಳಿಯೋಕ್ಕಾಗೋದಿಲ್ಲ ಅಂತ. ಓ ಇದೆಯಪ್ಪ ವಿಧಿ ಹೇಳಿದ್ದಾರೆ. ಅಯ್ಯೋ ಈಗ ತಾನೇ ಯಾವ ವಿಧಿಗೂ ವಿಶೇಷವಲ್ಲ ಅಂತ ಹೇಳಿದ್ರು, ಈಗ ಹೇಳ್ತಾ ಇದ್ದೀರಿ ವಿಧಿಗೆ ಒಂದು ವಿಧಿ ಇದೆಯಪ್ಪ, ಅದಕ್ಕೊಂದು ವಿಧಿ ಇದೆ ಅಂತ ಹೇಳ್ತಾ ಇದ್ದೀರಿ. ಏನ್ ಸ್ವಾಮಿ ಇದು ಅಂದ್ರೆ, ಇಲ್ಲಪ್ಪ ನಾವು ವಿಧಿ ಇದೆ ಅಂತ ಹೇಳಿದ್ವಲ್ಲ, ಅದು ಯಾವುದು ಅನ್ನೋದನ್ನ ತಿಳ್ಕೋ ನಾವು ಹೇಳ್ತಾ ಇದ್ದೀವಿ. ಬ್ರಹ್ಮವನ್ನ ಹೇಗೆ ತಿಳಿಯಬೇಕು ಅಂತೇನೋ ನೀನು ಹೇಳಿದೆ, ಯಾವುದೋ ಒಂದು ವಿಧಾನ ಇದೆ, ವಿಧಿ ಇದೆ ತಿಳಿಬೇಕು ಅಂತ. ಅದು ಯಾವುದು ಗೊತ್ತೇನು?
ನೇತಿ ನೇತಿ ಎಂಬ ವಿಧಾನದಿಂದ ಮಾತ್ರ ತಿಳಿಯಲ್ಪಡತಕ್ಕಂಥದ್ದು ಇದು ಬ್ರಹ್ಮತತ್ವ. ಓ, ಇದೇನು ಸ್ವಾಮಿ ಇದು? ನೋಡಿ ಹೇಗೆ ಅವನು ಈ ಚಾಪೆ ಕೆಳಗೆ ತೋರಿ ರಂಗೋಲಿಕ ಹಾತರ, ಇವರು ವಿಧಿಗೆ ಅಂಗವ, ಹೌದಪ್ಪ ಆಯ್ತು ವಿಧಿಗೆ ಅಂಗವ, ಈಗ ಹೇಳಿಲ್ಲ ಸ್ವಾಮಿ ವಿಧಿಗೆ ಅಂಗವ ಇಲ್ಲ ಅಂತ ತಿರುಗಿ ಹೇಳ್ತಾ ಇದ್ರಿ, ಹ್ಞೂ ಇದೆ ಅಂತ ಹೇಳ್ತಾ ಇದ್ದೀರಿ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಇವಾಗ ವಿಧಿ ಏನಂತಂದ್ರೆ ಯಾವ ಮಾರ್ಗ ಯಾವ ಹೇಗೆ ನೇತಿ ನೇತಿ ಎಂಬುದರಿಂದ ಮಾತ್ರ ಇದನ್ನು ತಿಳಿಯಬೇಕು ಅಷ್ಟೇ. ನೇತಿ ನೇತಿ ಏನು ಅಲ್ಲ ಅಲ್ಲ ಅಂತ ಅಶಬ್ದ ಸ್ಪರ್ಶವರೂಪಮವ್ಯಯಂ ತಥಾರಸಂ ನಿತ್ಯ ಭಗಂಧವಕ್ಷಯತ್ ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ, ಹೀಗೆ ಎಲ್ಲ ನಾ ಅಂತ ತಿಳಿಯಬೇಕು ಅಂತ ಹೇಳ್ತಾ ಇದ್ದೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ, ಎರಡು ಭಾಗ ಆಯ್ತು ಇವಾಗ ಇವರು. ತದೇತನ್ ಮತದ್ವಯ ನಿರಾಕರಣ ಪೂರ್ವಕಂ ಬ್ರಹ್ಮಾತ್ಮವಸ್ತುವೇವ ಪ್ರಮಾಣಾಂತರ ಅಗೋಚರಂ ಸ್ವತಂತ್ರಂ ವೇದಾಂತ ಪ್ರತಿಪಾದ್ಯಂ ಇತಿ ಸ್ವಸಂಪ್ರದಾಯ ಸಿದ್ಧಾಂತ ಆವಿಷ್ಕರಣಂ ಕ್ರಿಯತೆ ಸೂತ್ರಭಾಷ್ಯಕಾರೇಣ ಭಗವತಾ ಶಂಕರೇಣ ಇತ್ಯವೋಚಾಮ. ಇದನ್ನು ನಾವು ಹಿಂದೆ ಹೇಳಿದ್ವಪ್ಪ ನಾವು ಏನಂತ ನೋಡಿ, ಈ ಎರಡು ಮತವನ್ನು ನಿರಾಕರಿಸಿ, ಎರಡು ಮತ ಅಂದ್ರೇನು, ಒಬ್ಬ ಹೇಳ್ದ ವಿಧಿಪರ ಅಂತ, ಇನ್ನೊಬ್ಬ ಹೇಳ್ದ ಧ್ಯಾನ ನಿಯೋಗಕ್ಕೆ ಶೇಷವಾಗಿದೆ ಅಂತ, ಯಾವುದೂ ಅಲ್ಲ. ಈ ಮತದ್ವಯ ಎರಡೂ ಮತಗಳನ್ನ ನಿರಾಕರಣೆ ಮಾಡಿ ವೇದಾಂತಗಳಲ್ಲಿ ವೇದಗಳಲ್ಲಿ ಎಲ್ಲಿಯೇ ಆಗಲಿ ಅಲ್ಲಿ ಬ್ರಹ್ಮಾತ್ಮವಸ್ತುವೇವ, ಕೇವಲ ಬ್ರಹ್ಮಾತ್ಮವಸ್ತು, ಬ್ರಹ್ಮ ಆತ್ಮ ಎರಡಕ್ಕೂ ಯಾವ ಭೇದವೂ ಇಲ್ಲ, ಬ್ರಹ್ಮಾತ್ಮೈಕತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಿ ಬ್ರಹ್ಮಾತ್ಮವಸ್ತುವೇ ಪ್ರಮಾಣಾಂತರಗೋಚರಂ, ಯಾವ ಪ್ರಮಾಣಕ್ಕೂ ವಿಷಯವಲ್ಲದ, ಯಾವುದೇ ಪ್ರಮಾಣಕ್ಕೂ ವಿಷಯವಲ್ಲ ಇದು. ಇಂತಹ ಪ್ರಮಾಣಾಂತರ ಅಗೋಚರಂ, ಪ್ರಮಾಣಾಂತರ ಅಗೋಚರಂ, ಪ್ರಮಾಣಾಂತರ ಅಗೋಚರಂ, ಪ್ರಮಾಣಾಂತರಕ್ಕೂ ಗೋಚರವಲ್ಲದ ಸ್ವತಂತ್ರವಾಗಿರತಕ್ಕಂಥ ಬ್ರಹ್ಮವನ್ನ ವೇದಾಂತವು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿ ಅದಕ್ಕೆ ಸ್ವಸಂಪ್ರದಾಯ ಸಿದ್ಧಾಂತಾವಿಷ್ಕರಣಂ. ಅದಕ್ಕೆ ಹೀಗೆ ತಿಳಿಯಬೇಕಾದ್ರೆ ನಾವೇನು ಅದಕ್ಕೊಂದು ಸಂಪ್ರದಾಯ ಕ್ರಮ ಅಂತ ಇದೆ. ಆ ಸಂಪ್ರದಾಯ ಕ್ರಮ, ಸ್ವಸಂಪ್ರದಾಯ ಅಂದರೆ ಇಲ್ಲಿ ಏನರ್ಥ, ಭಾಷ್ಯಕಾರರ ಸಂಪ್ರದಾಯ ಅಂತ ಅರ್ಥ ಅಲ್ಲ. ತಮ್ಮ ಸಂಪ್ರದಾಯ, ತನ್ನ ಸಂಪ್ರದಾಯ ಅಂದರೆ ವೇದಾಂತ ಉಪನಿಷತ್ತುಗಳು, ತಮ್ಮ ಸಂಪ್ರದಾಯ ಉಪನಿಷತ್ ಸಂಪ್ರದಾಯ, ವೇದಾಂತ ಸಂಪ್ರದಾಯ. ಆ ಒಂದು ವೇದಾಂತ ಸಂಪ್ರದಾಯ ಸಿದ್ಧವಾದ ಆ ಒಂದು ಬ್ರಹ್ಮವನ್ನು ಆವಿಷ್ಕರಣಂ ಅಂದರೆ ಬೆಳಕಿಗೆ ತರುವುದಕ್ಕೋಸ್ಕರ ಇಲ್ಲಿ ಸೂತ್ರ ಭಾಷ್ಯಕಾರರು ಭಗವಾನ್ ಶಂಕರರು ತಮ್ಮ ಸೂತ್ರ ಭಾಷ್ಯವನ್ನು ರಚನೆ ಮಾಡಿದ್ದಾರೆ ಎಂಬುದಾಗಿ ನಾವು ಹಿಂದೆಯೇ ಹೇಳಿಬಿಟ್ಟಿರುತ್ತೇವೆ ಅಂತ ಹೇಳಿ ಹಿಂದಿನ ಭಾಗದಲ್ಲಿ ಹೇಳಿದ್ದಾರೆ. ಮತ್ತು ಉಕ್ತಂಚ ಭಾಷ್ಯಕಾರೇಣ ಸ್ವಯಂ ಕಂಠರವೇಣ ಈಕ್ಷತ್ಯಧಿಕರಣ ಅವತರಣಿಕಾಯ. ಈಕ್ಷತ್ಯಧಿಕರಣದಲ್ಲಿ ನೋಡಿ, ಎಲ್ಲಿ ತತ್ತು ಸಮನ್ವಯಾತ್ ಎಂಬುದಾಗಿ ಚತುಸ್ತೂತ್ರಿ ಆಯಿತು. ಚತುಸ್ತೂತ್ರಿ ಆದಮೇಲೆ ಇನ್ಯಾಕ್ಬೇಕು, ಹೇಳೋದನ್ನೆಲ್ಲ ಹೇಳಿಬಿಟ್ರಲ್ಲಿ. ಆ ಚತುಸ್ತೂತ್ರನಲ್ಲೇ ಬಂದ್ಬಿಡ್ತಿದ್ವು. ಯಾವುದು, ಯಾವ ವಿಧಿಗೂ ಅಂಗವಲ್ಲ ಬ್ರಹ್ಮ, ನಿಯೋಗಕ್ಕೆ ಅಂಗವಲ್ಲ, ಧ್ಯಾನಕ್ಕೆ ಅಂಗವಲ್ಲ, ಸ್ವತಂತ್ರವಾದ ತತ್ವ ಎಂತೇನು, ಪ್ರಮಾಣಾಂತರ ಅಗೋಚರವಾದ ತತ್ವ, ಯಾವ ಪ್ರಮಾಣಕ್ಕೂ ಸಿಕ್ಕುತ್ತಿಲ್ಲ ಇದು. ಅಪ್ರಮೇಯ, ಅದಕ್ಕೋಸ್ಕರ ಅಪ್ರಮೇಯ ಅಂತ ಹೇಳ್ತಕ್ಕಂಥದ್ದು ಅಂತ ಹೇಳಿದೆಯಲ್ಲ, ಅದಾಗೋಯ್ತು ಚತುಸ್ತೂತ್ರದಲ್ಲಿ. ಮತ್ತೆ ಮುಂದಿನ ಭಾಗ ಯಾತಕ್ಕೆ ಈಕ್ಷತ್ಯಧಿಕರಣ, ಅದ್ರ ಮುಂದಿರೋದೇ ಈಕ್ಷತ್ಯಧಿಕರಣ. ಈಕ್ಷತ್ಯಧಿಕರಣದಲ್ಲಿ ಯಾತಕ್ಕೆ ಬೇಕು? ನೀವು ಗ್ರಂಥ ಯಾಕೆ ಸ್ವಾಮಿ ಬರೀತೀರಾ, ಸಮಾಪ್ತಿ ಮಾಡಿಬಿಡಿ, ಇಲ್ಲಿ ಮುಗಿತಲ್ಲ ಅಂದರೆ ಅದಕ್ಕೆ ಸೊಗಸಾದ ಒಂದು ಶಂಕರ, ದಟ್ ಈಸ್ ಶಂಕರ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಆ ಈಕ್ಷತ್ಯಧಿಕರಣಕ್ಕೆ ಒಂದು ಅವತರಣಿಕೆಯನ್ನು ಬರೆದಿದ್ದಾರೆ. ಚತುಸ್ತೂತ್ರ ಒಂದು ಭಾಗ ಆಯಿತು. ಇನ್ನು 5ನೇ ಅಧಿಕರಣ ಯಾವುದು, ಈಕ್ಷತ್ಯಧಿಕರಣ. ಆ ಈಕ್ಷತ್ಯಧಿಕರಣವನ್ನು ಯಾಕೆ ಪ್ರಾರಂಭ ಮಾಡಿದ್ದೇವೆ ನಾವು?
ಭಗವಾನ್ ಬಾದರಾಯಣರು ಈ ಕ್ಷತೇರ್ನ ಶಬ್ದಂ ಗುಣಶ್ಚೇನ್ನಾತ್ಮ ಶಬ್ದಾತ್ ತನ್ನಿಷ್ಠತ್ಯ ಮೋಕ್ಷೋಪದೇಶಾತ್ ಹೀಗೆ ಪ್ರಾರಂಭ ಮಾಡಿದ್ದಾರಲ್ಲ, ಯಾಕೆ ಮಾಡಿದ್ರು, ಮುಗಿದೋಯ್ತಲ್ಲ ಇಲ್ಲಿಗೆ ಅನ್ನುವುದಕ್ಕೆ ಕಾರಣವನ್ನ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಆ ಒಂದು ಭಾಷ್ಯ ಭಾಗದಲ್ಲಿ ನೋಡಿ, ಇಲ್ಲಿ ಕೇವಲ ಒಂದು 4 ಲೈನ್ ಪಂಕ್ತಿ ಮಾತ್ರ ಸ್ವಾಮಿಪಾದರು ತಗೊಂಡಿದ್ದಾರೆ. ಯಾಕೆಂದ್ರೆ ಇಲ್ಲಿಗೆ ಪ್ರಕೃತಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡಿದ್ದಾರೆ. ಆದರೆ ನಾವು ಆ ಒಂದು ಭಾಗ ಇದೆಯಲ್ಲ, ಒಂದು ಪ್ಯಾರ ಇದೆ ಅಷ್ಟೇ, ಅದು ಒಂದು ಎಷ್ಟಿರ್ಬೋದು, ಸುಮಾರಾಗಿ ಒಂದು 15 ಲೈನ್ ಇರ್ಬೋದು, 15 ಪಂಕ್ತಿ ಇರ್ಬೋದು ಅಂತ ಕಾಣುತ್ತೆ ಅಷ್ಟೆ. ಅಷ್ಟನ್ನೂ ನಾವು ನೋಡಿದಾಗ ಆಗ ಗೊತ್ತಾಗುತ್ತೆ ನಮಗೆ, ಓಹೋ ಯಾತಕ್ಕೆ ಬಂದಿರತಕ್ಕಂಥದ್ದು ಏನು, 4 ಸೂತ್ರಗಳಲ್ಲಿ ಆಗೋಯ್ತು, ಇನ್ನು 551 ಸೂತ್ರಗಳು ಯಾತಕ್ಕೆ ಬಂದಿದೆ, ಅದಕ್ಕೆ ಭಾಷ್ಯ ಯಾತಕ್ಕೆ ಬರಿಬೇಕಾಗಿತ್ತು, ವಿಸ್ತೃತವಾದ ಭಾಷ್ಯ ಬರೆದು ಬಿಟ್ರಲ್ಲ, ಇಲ್ಲೇ ಹೇಳಿದಾರಲ್ಲ ಬ್ರಹ್ಮಾತ್ಮ ಭಾವ ಏನು ಅಂತ ಹೇಳಿಬಿಟ್ರಲ್ಲ, ಇನ್ಯಾತಕ್ಕೆ ಬೇಕು ಅನ್ನೋದನ್ನ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಕೇವಲ 4 ಲೈನ್ ಮಾತ್ರ ಇದೆ, ಅದನ್ನು ಮಾತ್ರ ಓದೋಣ. ಮುಂದಿನ ಸರಿ ಯಾಕೆ ಸ್ವಲ್ಪ ಅದು ಟೈಮ್ ತಗೊಂಡ್ಬಿಡುತ್ತೆ, ಒಂದು 10 ನಿಮಿಷ ಆಗ್ಬೋದು, ಅದರಿಂದ ಟೈಮ್ ಇಲ್ಲ. ಇಷ್ಟು ಮಾತ್ರ ಹೇಳಿ ಮುಂದಿನ ಭಾಗದ ಅದನ್ನು ನೋಡಿ ಹೇಳ್ತೀನಿ. ಏವಂ ತಾವತ್ ವೇದ, ಇದು ಶಾಂಕರ ಭಾಷ್ಯ, ಇದು ಆ ಅವತರಣಿಕೆಯಲ್ಲಿ ಈಕ್ಷತ್ಯಧಿಕರಣಕ್ಕೆ ಅವತರಣಿಕೆ ಇದು. ಏವಂ ತಾವತ್ ವೇದಾಂತವಾಕ್ಯಾನಾಂ ಬ್ರಹ್ಮಾತ್ಮಾವಗತಿ ಪ್ರಯೋಜನಾನಾಂ ಬ್ರಹ್ಮಾತ್ಮನಿ ತಾತ್ಪರ್ಯೇಣ ಸಮನ್ವಿತಾನಾಂ ಅಂತರೇಣಾಪಿ ಕಾರ್ಯಾನುಪ್ರವೇಶಂ ಬ್ರಹ್ಮಣಿ ಪರ್ಯವಸಾನಂ ಉಕ್ತಂ. ಬ್ರಹ್ಮ ಚ ಸರ್ವಜ್ಞಂ ಸರ್ವಶಕ್ತಿ ಜಗದುತ್ಪತ್ತಿ ಸ್ಥಿತಿ ನಾಶಕಾರಣಂ ಇತ್ಯುಕ್ತಂ. ಇಷ್ಟನ್ನು ಹೇಳಿದ್ರು. ಇದೇನಿದು, ಹಿಂದಿನ 4 ಸೂತ್ರಗಳಲ್ಲಿ ಏನನ್ನ ಪ್ರತಿಪಾದನೆ ಮಾಡಿದ್ದಾರೆಯೋ ಅದನ್ನ ಸಂಗ್ರಹವಾಗಿ 4 ಪಂಕ್ತಿಗಳಲ್ಲಿ ಭಗವಾನ್ ಶಂಕರರು ಇಲ್ಲಿ ಹೇಳಿದ್ದಾರೆ. ಅಲ್ಲಿ ಸುಮಾರು ಒಂದು 70-80 ಪುಟಗಳಲ್ಲಿ ಇಲ್ಲ ವಿಸ್ತಾರವಾಗಿ ಮಾಡಿದ್ರಲ್ಲಿ, ಅದನ್ನು 4 ಪಂಕ್ತಿಗಳಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ ನೋಡಿ, ಏವಂತ ಮೊದಲಿಗೆ ಇಲ್ಲಿಯವರೆಗೆ ಈ ರೀತಿಯಾಗಿ ಹಿಂದಿನ 4 ಸೂತ್ರಗಳಲ್ಲಿ ನಾವು ಹೇಳಿದ ಹಾಗೆ ವೇದಾಂತ ವಾಕ್ಯಾನ, ವೇದಾಂತ ವಾಕ್ಯಗಳಿಗೆ ಯಾವುದರಲ್ಲಿ ಅದು ವಿನಿಯೋಗ, ಯಾವುದರಲ್ಲಿ ಗತಿ ಏನದಕ್ಕೆ ಅನ್ನೋದನ್ನ ನಾವು ಹೇಳಿದ್ದೇವೆ. ಏನದು ಅಂದ್ರೆ ಬ್ರಹ್ಮಾತ್ಮಾವಗತಿ ಪ್ರಯೋಜನಾನಾಂ. ಬ್ರಹ್ಮಾತ್ಮಾವಗತಿ, ಆತ್ಮ ಚ ಬ್ರಹ್ಮ, ಹೌದಾ? ಮತ್ತೆ ಈ ಒಂದು ಬ್ರಹ್ಮವನ್ನು ತಿಳಿದರೆ ಮುಗೀತಲ್ಲಿಗೆ. ಬ್ರಹ್ಮಾವಗತಿರ್ಹಿ ಪುರುಷಾರ್ಥ. ಯಾತಕ್ಕೆ? ನಿಶೇಷ ಸಂಸಾರ ಬೀಜ ಅವಿದ್ಯಾದ್ಯನರ್ಥ ನಿವರ್ಕಣಾತ್. ಎಲ್ಲ ಭಾಷ್ಯವಾಕ್ಯ ಇದು. ಏನು ಭಾಷ್ಯವಾಕ್ಯ ಅಂದ್ರೆ ಅದು ಹೇಳೋದೇ, ಬೆಳಗ್ಗೆ ಹೇಳೋದೇ ಒಂದು, ಅದಕ್ಕಿಂತ ಪುಣ್ಯಪ್ರದವಾದ ಇನ್ನೊಂದಿಲ್ಲ ಬೇರೆದು. ನೋಡಿ, ಇಲ್ಲಿ ವೇದಾಂತ ವಾಕ್ಯ ಪ್ರಯೋಜನ ಬ್ರಹ್ಮಾತ್ಮಾವಗತಿ ಪ್ರಯೋಜನಾನ. ಆತ್ಮಾಚ ಬ್ರಹ್ಮ ಎಂಬುದಾಗಿ ಬ್ರಹ್ಮವೇ ಆತ್ಮನ, ನಮ್ಮೆಲ್ಲರ ಆತ್ಮನಾಗಿದ್ದಾನೆ ಎಂಬುದಾಗಿ ಏಕತ್ವವನ್ನು ಪ್ರತಿಪಾದನೆ ಮಾಡುವ ಪ್ರಯೋಜನವುಳ್ಳ, ಮತ್ತೆ ಬ್ರಹ್ಮಾತ್ಮನ ತಾತ್ಪರ್ಯ ಸಮನ್ವಿತಾನ, ಎಲ್ಲ ವೇದಾಂತ ವಾಕ್ಯಗಳು ಕೂಡ ಈ ಬ್ರಹ್ಮಾತ್ಮ ತತ್ವದಲ್ಲಿಯೇ ಸಮನ್ವಿತವಾಗಿವೆ, ಬೇರೆ ಎಲ್ಲೂ ಇಲ್ಲ ಎನ್ನುವುದನ್ನ ಸಮರ್ಥವಾಗಿ ನಿರೂಪಣೆ ಮಾಡಿದ್ದಾಯ್ತಲ್ಲ, ಅದನ್ನು ನಿರೂಪಣೆ ಮಾಡಿದಕ್ಕೋಸ್ಕರ ಮತ್ತೆ ಇದು ಮುಖ್ಯ, ಅಂತರೇಣಾಪಿ ಕಾರ್ಯಾನುಪ್ರವೇಶ. ಅಂದ್ರೇನು? ಕಾರ್ಯಾನುಪ್ರವೇಶ ಅಂತರೇಣಾಪಿ ಅಂದ್ರೇನು? ಯಾವ ಒಂದು ಕಾರ್ಯಾನುಪ್ರವೇಶ, ಕಾರ್ಯ ಅಂದ್ರೇನು? ವಿಧಿ, ನಿಯೋಗ ಯಾವುದಕ್ಕೂ ಕೂಡ ಅಂಗವಲ್ಲದ, ಅಂತರೇನು ಅದಕ್ಕಿಂತೆಲ್ಲ ಹೊರತಾಗಿರತಕ್ಕಂತಹ ಈ ಒಂದು ಬ್ರಹ್ಮದಲ್ಲಿ ಎಲ್ಲವೂ ಪರ್ಯವಸಾನವಾಗಿದೆ. ಎಲ್ಲ ವಾಕ್ಯ ಆದರೆ ಎಲ್ಲ ವಾಕ್ಯಗಳೂ ಕೂಡ ಈ ಯಾವ ಕಾರ್ಯಾನುಪ್ರವೇಶಕ್ಕೂ ಒಳಗಾಗದ, ಅಂದ್ರೆ ವಿಧಿಗೆ ಅಂಗವಲ್ಲದ
ಈ ಬ್ರಹ್ಮತತ್ವವನ್ನು ತಿಳಿಸ್ಕೊಡ್ತಾ ಇದೆ. ಆ ಎಲ್ಲವೂ ಕೂಡ ಅದರಲ್ಲೇ ಪರಿವಸಾನವಾಗ್ತಾ ಇದೆ. ಬ್ರಹ್ಮಣಿ ಪರಿವಸಾನ ಮುಕ್ತಂ ಅಂತ ಹೇಳಿ ಇಂತಹ ಬ್ರಹ್ಮ ಹೇಗಿದೆ ಗೊತ್ತೇನು? ಬ್ರಹ್ಮಚ ಸರ್ವಜ್ಞಂ ಸರ್ವಶಕ್ತಿ ಜಗದುತ್ಪತ್ತಿ ಸ್ಥಿತಿ ನಾಶ ಕಾರಣಂ ಇತ್ಯುಕ್ತಂ. ಈ ಬ್ರಹ್ಮವು ಇಂತಹ ಬ್ರಹ್ಮ, ಇದು ಸರ್ವಜ್ಞವಾಗಿದೆ, ಸರ್ವಶಕ್ತಿಯುತವಾಗಿದೆ, ಮತ್ತು ಈ ಜಗತ್ತಿನ ಅಂದರೆ ಏನೇ ಜಗತ್ತು ಅಂತ ತೋರ್ತಾ ಇದೆಯೋ, ಈ ಬ್ರಹ್ಮಾಂಡ ಅಂತ ಏನು ತೋರ್ತಾ ನಾವು ಹೇಳ್ತೀವೋ, ಪ್ರಪಂಚ ಅಂತ ಏನು ಹೇಳ್ತೀವೋ, ಅದಕ್ಕೆ ಉತ್ಪತ್ತಿ ಸ್ಥಿತಿ ನಾಶ ಕಾರಣಂ, ಅದರ ಉತ್ಪತ್ತಿಗೂ ಮತ್ತೆ ಅದರ ಇರುವಿಕೆಗೂ ಮತ್ತು ಅದರ ಲಯಕ್ಕೂ ಕೂಡ ಕಾರಣವಾದದ್ದು ಎಂಬುದಾಗಿ ನಾವು ಹಿಂದೆ ಹೇಳಿದ್ದೇವೆ. ಎಲ್ಲಿ? ಆ 4 ಸೂತ್ರಗಳಲ್ಲಿ ಪ್ರತಿಪಾದನೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇಲ್ಲಿ ಕೊನೆಯ ವಾಕ್ಯ ಇದೆಯಲ್ಲ, ಬ್ರಹ್ಮಚ ಸರ್ವಜ್ಞಂ ಸರ್ವಶಕ್ತಿ ಜಗದುತ್ಪತ್ತಿ ಸ್ಥಿತಿ ನಾಶ ಕಾರಣಂ ಇತ್ಯುಕ್ತಂ ಅಂತ, ಇದು ಯಾವ ದೃಷ್ಟಿಯಿಂದ ಹೇಳಿದ್ದು? ಇದು ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದು ಅಷ್ಟೇ. ಬ್ರಹ್ಮವನ್ನ ನೋಡಿ, ಇವಾಗ ಎರಡನೆಯ ತತ್ವವೇ ಇಲ್ಲ, ಇರುವುದೇ ಒಂದು ತತ್ವ ಅಂತ ಹೇಳಿದಾಗ ಸರ್ವಜ್ಞ ಅನ್ನೋದಕ್ಕೆ ಅರ್ಥ ಏನಿದೆ? ಸರ್ವಂ ಜಾನಾತಿ ಇತಿ ಸರ್ವಜ್ಞ, ಎಲ್ಲವನ್ನೂ ತಿಳಿಯುವವನು ಸರ್ವಜ್ಞ. ಅಂದ್ರೆ ಎಲ್ಲವನ್ನು ಅಂತ ಇಲ್ವೇ ಇಲ್ವಲ್ರಿ, ಎಲ್ಲಿದೆ ಎಲ್ಲವನ್ನು ಅಂತ? ಎಲ್ಲವೂ ಇಲ್ವೇ ಇಲ್ಲ, ಇರೋದೇ ಒಂದು ವಸ್ತು ಆದಾಗ ಸರ್ವಜ್ಞ ಏನು ಹೇಗಾಗುತ್ತೆ? ಮತ್ತೆ ಅದಕ್ಕೆ ಇನ್ನೊಂದು ಬೇರೆ ಅರ್ಥ ಮಾಡಿದ್ರು ನೋಡಿ. ಸರ್ವಂ ಜಾನಾತೀತಿ ಸರ್ವಜ್ಞ ಅಂತ ಬೇಡ, ಹೊಂದೋದಿಲ್ಲ. ಅದಕ್ಕೋಸ್ಕರ ಕರ್ಮಧಾರೆಯ ಸಮಾಸ ಮಾಡಿಬಿಡೋಣ. ಸರ್ವಂಚ ಅಸೌಜ್ಞಶ್ಚ ಸರ್ವಜ್ಞಂ, ಅದು ನಪುಂಸಕನಿಗೆ ಬ್ರಹ್ಮ. ಸರ್ವಂ ಜಾನಾತೀತಿ ಸರ್ವಜ್ಞ ಅದು ಬೇಡ. ಸರ್ವಂಚ ಅಸೌಜ್ಞಶ್ಚ, ಅಥವಾ ಅಸೌಜ್ಞಶ್ಚ ಅಂತ ಹೇಳಿದಾಗ ಪುಲ್ಲಿಂಗ ಮಾಡೋಣ, ತಪ್ಪಿಗೆ ಪುಲ್ಲಿಂಗ ಮಾಡೋದು ಬಾಧಕವಿಲ್ಲ. ಸರ್ವಜ್ಞ ಅಂದರೆ ಜ್ಞಸ್ವರೂಪವೇ ಅವನು ಅಂತ ಹೇಳಿದಾಗಬೇಕಾ ಅಂತ ಹೇಳಿ ಸರ್ವಶಕ್ತಿ, ಇದು ಅಷ್ಟೇ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದು. ಜಗದುತ್ಪತ್ತಿ ಸ್ಥಿತಿ ನಾಶ ಕಾರಣಂ, ಯಾವಾಗ ದ್ವೈತ ವಸ್ತುವೇ ಇಲ್ಲ, ದ್ವೈತ ವಸ್ತುವೇನು? ಬ್ರಹ್ಮಕ್ಕಿಂತ ಬೇರೆಯಾಗಿ ಜಗತ್ತು ಎಂಬತಕ್ಕಂಥದ್ದು ಸ್ವತಂತ್ರವಾಗಿ ಇಲ್ಲ ಅಂತ ಹೇಳಿದಾಗ ಯಾವುದಕ್ಕೆ ಉತ್ಪತ್ತಿ, ಯಾವುದಕ್ಕೆ ನಾಶ, ಯಾವುದಕ್ಕೆ ಸ್ಥಿತಿ? ಯಾವುದೂ ಇಲ್ಲ, ಇಲ್ವೇ ಇಲ್ವಲ್ಲ ಇರಲಿರೋದು. ಮತ್ತೆ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲೇ ಮುಂದೆ ಹೇಳ್ತಾರೆ, ಈ ಭಾಗ ಇದೆಯಲ್ಲ ಅಲ್ಲೇ, ಇದನ್ನು ಯಾತಕ್ಕೆ ನಾವು ಬ್ರಹ್ಮವೇ ಜಗತ್ತಿಗೆ ಕಾರಣ, ಬ್ರಹ್ಮವು ಸರ್ವಜ್ಞ, ಬ್ರಹ್ಮವು ಸರ್ವಶಕ್ತಿ ಅಂತ ಹೇಳ್ತಾ ಇದ್ದೇವೆ ಅಂತಂತ ಹೇಳಿದ್ರೆ, ನಾವು ಇದನ್ನ ಈ ಒಂದು ಪರಮ ಸಿದ್ಧಾಂತವನ್ನಾಗಿ ಹೇಳ್ತಾ ಇಲ್ಲ, ಕೇವಲ ಈ ಸಾಂಖ್ಯಾದಿಗಳು ಏನನ್ನು ಹೇಳ್ತಾ ಇದ್ದಾರೋ ಅದನ್ನ ನಿರಾಕರಣೆ ಮಾಡುವುದಕ್ಕೋಸ್ಕರ ಮಾತ್ರ ನಾವು ಅಧ್ಯಾರೋಪ ದೃಷ್ಟಿಯಿಂದ ಹೇಳುತ್ತಿದ್ದೇವೆ. ಯಾಕೆ? ಅವರು ಬ್ರಹ್ಮವನ ಸರ್ವಜ್ಞ ಅಂತ ಒಪ್ಪೋದಿಲ್ಲ, ಮತ್ತು ಬ್ರಹ್ಮ ಸ್ವತಂತ್ರವಾದ ಏಕಮೇವಾದ್ವಿತೀಯವಾದ ತತ್ವ ಅಂತ ಒಪ್ಪೋದಿಲ್ಲ ಸಾಂಖ್ಯರು. ನೋಡ್ರಿ, ಅವರು ಯಾರೋ ಪುರುಷನ್ ಹೇಳ್ತಾರೆ, ಆಮೇಲೆ ಪ್ರಕೃತಿ ಹೇಳ್ತಾರೆ, ಪ್ರಕೃತಿ ಕರ್ತೃ ಅಂತಾರೆ, ಆ ಪುರುಷನನ್ನು ಹೇಳ್ತಾರೆ ಕೇವಲ ಭೋಕ್ತೃ ಅಂತಾರೆ, ಹೀಗೆಲ್ಲ ಹೇಳ್ತಾರೆ. ಆದ್ದರಿಂದ ನಾವು ಅವರನ್ನು ನಿರಾಕರಣೆ ಮಾಡುವುದಕ್ಕೋಸ್ಕರ ಕೆಲವು ಧರ್ಮಗಳನ್ನು ಆರೋಪಣೆ ಮಾಡಿ ಹೇಳ್ತಾ ಇದ್ದೇವೆ ಅಷ್ಟೇ. ಯಾತಕ್ಕಿದು? ನೋಡಿ, ನಿಮ್ಮ ಸರಿ ಇಲ್ಲ ಅಂತ ಹೇಳೋದಕ್ಕೆ ಮಾತ್ರ ಅಷ್ಟೇ. ಆಮೇಲಿಂದ ಅದನ್ನು ತೆಗೆದು ಹಾಕ್ಬಿಡ್ಬೇಕಷ್ಟೆ. ಇಲ್ಲ, ಅದು ಇದನ್ನ ಅಲ್ಲೇ ಮುಂದೆ ಇಲ್ಲೂ ಹೇಳ್ತಾರೆ, ಸ್ವಾಮಿಪಾದರು ಹೇಳ್ತಾರೆ, ಹೀಗೆ ಅಲ್ಲಿ ಹೇಳ್ತಾರೆ. ಈಗ ಏನು ಮಾಡಬೇಕು ನಾವು? ಇಷ್ಟೆಲ್ಲ ಆಯ್ತಲ್ಲ, ಈಗ ನಮ್ಮ ಕೆಲಸ ಏನು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತತ್ರ ಇದಂ ಇದಾನೀಂ ಚಿಂತ್ಯತೆ, ಈಗ ನಾವು ಈ ಒಂದು ವಿಷಯದಲ್ಲಿ ಇದನ್ನು ನಾವು ವಿಚಾರ ಮಾಡಬೇಕು, ಇದನ್ನು ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕು ಅಂದರೆ, ದ್ವೈಹಿ ವೇದಾಂತ ವಾಕ್ಯಾನಾಂ ಪ್ರವೃತ್ತಿ ಕ್ವಚಿತ್ ಬ್ರಹ್ಮವಸ್ತು ಮಾತ್ರ ನಿರ್ದೇಶನಾಯ ಕ್ವಚಿತ್ ಉಪಾಸನಾ ವಿಧಾನಾಯ ಇತಿ.
ಈಗ ವೇದಾಂತ ವಾಕ್ಯ ಇದೆ, ಅದರಲ್ಲಿ ಈ ವೇದಾಂತ ವಾಕ್ಯಗಳಿಗೆ ಪರಮ ತಾತ್ಪರ್ಯ ಎಲ್ಲಿದೆ? ಎರಡರಲ್ಲೂ ಇದೆ ಸ್ವಾಮಿ ಅಂತ ನಾವು ತೀರ್ಮಾನ ಮಾಡಬೇಕಾ? ಎರಡರಲ್ಲೂ ಒಂದು ಯಾವುದು? ಕೇವಲ ಬ್ರಹ್ಮವಸ್ತು ಅಂದ್ರೇನು? ಯಾವುದರ ಒಂದು ಬ್ರಹ್ಮ ಭಿನ್ನ ಅನ್ಯ ಪದಾರ್ಥದ ಸೋಂಕು ಇಲ್ಲದಿರತಕ್ಕಂಥ ಕೇವಲ ವಸ್ತು ಮಾತ್ರವನ್ನು ಮಾತ್ರ ಹೇಳತಕ್ಕಂಥ ಬ್ರಹ್ಮವಸ್ತುವು ಕೆಲವು ಕಡೆ ಅದನ್ನೂ ಹೇಳಿದ್ದಾರೆ. ಮತ್ತೆ ಕೆಲವು ಕಡೆ ಬ್ರಹ್ಮಕ್ಕೆ ಕೆಲವು ಗುಣಗಳನ್ನೆಲ್ಲ ಹೇಳಿ ಉಪಾಸನೆಗೋಸ್ಕರ ಅದನ್ನು ಹೇಳಿದ್ದಾರೆ. ಅಂದ್ರೇನು? ವೇದಾಂತಗಳಲ್ಲಿಯೇ ಎರಡನ್ನೂ ಹೇಳಿದ್ದಾರೆ. ಒಂದು ಕೆಲವು ಕಡೆ ನಿರ್ಗುಣ ಬ್ರಹ್ಮ ಸ್ವರೂಪವನ್ನು ಹೇಳಿದ್ದಾರೆ, ಕೆಲವು ಕಡೆ ಸಗುಣ ಬ್ರಹ್ಮ ಸ್ವರೂಪವನ್ನು ಹೇಳಿದ್ದಾರೆ. ಎರಡೂ ಸರಿಯೇ, ಎರಡನ್ನೂ ಹೇಳಿದ್ದಾರೆ. ವೇದಾಂತಗಳಲ್ಲಿ ಎರಡಕ್ಕೂ ಕೂಡ ತಾತ್ಪರ್ಯ ಇದೆ ಅಂತ ನಾವು ತಿಳಿಯಬೇಕೆ ಅನ್ನುವ ಒಂದು ಸಂಶಯ ನಮಗೆ ಬಂದುಬಿಡುತ್ತೆ. ಯಾಕೆ? ಎರಡೂ ಇದೆಯಲ್ಲ. ಹೌದು ರೀ, ಎರಡನ್ನೂ ಹೇಳಿದ್ದಾರಪ್ಪ. ನೀವೇ ಹೇಳಿದ್ರಲ್ಲ ಅಧಿಕಾರಿ ಭೇದದಿಂದ ಹೇಳಿದ್ದಾರೆ ಅಂತಂತ. ಹೌದು, ಎರಡೂ ಹೇಳಿದ್ದಾರೆ ಅಂತ ನಮಗೆ ತೋರುತ್ತೆ. ಆಗ ನಾವು ಈ ಹೌದ್ರಿ ಎರಡನ್ನೂ ಹೇಳ್ಬಿಟ್ಟಿದ್ದಾರೆ ಅಂತ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ? ನಿಶ್ರೇಯಸಾತ್ ಪ್ರತಿಹನ್ಯೇತ ಅನರ್ಥಂಚ ಇಯಾತ್. ಮೊಟ್ಟ ಮೊದಲ ವಾಕ್ಯ ಬರೆದಿರತಕ್ಕಂಥ ಅದು ನಿಶ್ರೇಯಸ ಬರೋದಿಲ್ಲಪ್ಪ, ಅನರ್ಥವೂ ಆಗಿಬಿಡುತ್ತೆ. ಅನರ್ಥನೇನು? ಪುನಃ ಸಂಸಾರಕ್ಕೆ ಬಂದು ಹೋಗ್ತೀಯ, ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ. ಆದ್ದರಿಂದ ಈ ಎರಡೂ ವಿಧ ನಮಗೆ ಕಂಡು ಬಂದರೂ ಕೂಡ ಯಾವುದೋ ಒಂದು ವಿಧ ಸರಿಯಾಗಿರಬೇಕು. ಅದು ಇಲ್ಲ ಕೇವಲ ಬ್ರಹ್ಮವಸ್ತು ಪ್ರತಿಪಾದನಾ ನಿರ್ದೇಶನ ಇದೆಯಲ್ಲ ಅದಾಗಿರಬೇಕು. ಇಲ್ಲದೆ ಇದ್ರೆ ಈ ಬ್ರಹ್ಮವಸ್ತು ಉಪಾಸನೆಗೆ ಅಂಗವಾಗಿದೆ ಅಂತಾರೂ ಆಗಬೇಕು. ಇಲ್ಲ ನಿರ್ಗುಣ ಅಂತ ಆಗಬೇಕು, ಇಲ್ಲ ಸಗುಣ ಅಂತ ಆಗಬೇಕು. ಎರಡಕ್ಕೂ ಒಂದಕ್ಕೊಂದಕ್ಕೆ ವಿರೋಧ. ಒಂದೇ ಕಾಲದಲ್ಲಿ ಎರಡೂ ಇರೋದಕ್ಕಾಗೋದಿಲ್ಲ. ನೋಡ್ರಿ, ಇವನು ನಿರ್ಗುಣನಾಗೂ ಇದ್ದಾನೆ, ಸಗುಣನಾಗೂ ಇದ್ದಾನೆ, ಅರ್ಥವೇ ಇಲ್ಲ ಅದಕ್ಕೆ. ಹಾಗಾಗಿ ಇದನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಭಾಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನ ಮುಂದಿನ ಭಾಗದ ಏಕೆ ಇದು ಸ್ವಲ್ಪ ಬಹಳ ಮುಖ್ಯವಾದ, ಇಲ್ಲಿ ತನಕ ಹೇಳಿದ್ದೆಲ್ಲ ಸರಿ ಇತ್ತು, ಒಂದು ಅದು ಏನೂ ಇದಿಲ್ಲ. ಈಗ ಈ ಭಾಗ ಇದೆಯಲ್ಲ, ಇದು ನಿಜವಾದ ಉಪನಿಷತ್ ಪ್ರತಿಪಾದ್ಯವಾದ ಪರಬ್ರಹ್ಮ ತತ್ವವನ್ನು ಉಪನಿಷತ್ತು ಹೇಗೆ ಹೇಳ್ತಾ ಇದೆ, ಯಾವ ರೀತಿ ತಿಳಿಸ್ಕೊಡ್ತಾ ಇದೆ ಅಂತಕ್ಕಂಥ ಭಾಗನ ಬಹಳ ಸಂಕ್ಷೇಪವಾಗಿ ಇಲ್ಲಿ ಸ್ವಾಮಿಪಾದರು ಹೇಳಿದ್ದಾರೆ. ಬಹಳ ಮುಖ್ಯವಾದ ಭಾಗ. ನಿಧಾನವಾಗಿ ನೋಡೋಣ. ಮುಂದಿನ ಭಾಗದಲ್ಲಿ ಮುಂದೆ ವಿಚಾರ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.